ಮಾತಾಡಂಗಿಲ್ಲ. ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ. ನರೇಂದ್ರ ಮೋದಿ ಅವರಿದ್ದರೆ ದೇಶ ಭದ್ರತೆ, ಅವರಿದ್ದರೇನೆ ದೇಶ. ರಾಹುಲ್ ಗಾಂಧಿಗೆ ಏನೂ ಗೊತ್ತೇ ಇಲ್ಲಲ್ಲ. ಅದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಅಷ್ಟೇ ಹಾಕ್ಬೇಕಷ್ಟೇ. ಯಾರು ಹಾಕ್ತಾರೆ ಓಟ? ಗ್ಯಾರಂಟಿಗಳನ್ನ ಮಾಡಿ ಅಂತ ಹೇಳಿದ್ರು, ಬಸ್ ಫ್ರೀ ಕೊಡಿ ಅಂತ ಹೇಳಿದ್ರು. ಇವರಿಗೆ ರಾಜಕೀಯವಾಗಿ ಮಾಡಿದ್ರು. ಖರ್ಗೆ ಪ್ರಧಾನಿ ಅಂತ ಕಾಂಗ್ರೆಸ್ ಅಲ್ಲಿ ಗುರುತಿಸಿದಾರ. ಇಡೀ ದೇಶ ಕೇಳ್ತಾ ಇದೆ ಮೋದಿನೇ ಇರಲಿ, ಮೋದಿ ಆದ್ರೇನೆ ಬೆಟರ್. 100ಕ್ಕೆ 100 ಭಾಗ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರೇ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ. ಏನು MP ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಮುಂದಿನ ಬಾರಿ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? 100ಕ್ಕೆ 100 ಭಾಗ ನರೇಂದ್ರ ಮೋದಿ ಅವರೇ. ಯಾಕೆ ಸರ್ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಬೇಕು? ಏನಕ್ಕೆ ಅಂದರೆ ಈ ದೇಶ ಸುರಕ್ಷಿತವಾಗಿರಬೇಕು ಅಂದರೆ ಮತ್ತೆ ಅವರೇ ಬರಬೇಕು. ಈಗ ಅವರ ಆಪೋಸಿಟಾಗಿ ಇನ್ಯಾರೂ ಕ್ಯಾಂಡಿಡೇಟ್ಗಳು ಇಲ್ಲ. ಯಾಕೆಂದರೆ ದೇಶದಲ್ಲಿ ಇಲ್ಲಿ ಗಂಟೆ ಎಲ್ಲ ಹೊಡೆದಾಡೋ ನೀತಿ ಇತ್ತು. ಇವಾಗ ಏನು ಅಂದರೆ ಈಗ ನಾವು ಇವತ್ತು ಇಲ್ಲಿ ಕೂತಿದ್ದೀವಿ ಅಂತಂದರೆ ಇವು ನರೇಂದ್ರ ಮೋದಿಯವರೇ ಕಾರಣ. ಯಾಕೆಂದರೆ ಈ ದೇಶದ ಭದ್ರತೆ ಮತ್ತು ಇವತ್ತು ರೈತರುಗಳಿಗೆ ಎಲ್ಲ ಥರದಲ್ಲೂ ಕೂಡ ಅನುಕೂಲತೆ ಆಗ್ತಾಯಿದೆ. ಇವತ್ತು ನಮ್ಮ ದೇಶ ಬೇರೆ ದೇಶದವರು ಏನು ಅಂದರೆ ಭಾರತ ಅಂದರೆ ಇವತ್ತು ಆಡ್ಕೊಳ್ಳೋ ಪರಿಸ್ಥಿತಿಗಿತ್ತು. ಇವತ್ತು 75 ವರ್ಷ ಆಗಿದೆ. ಆದರೂ ಕೂಡ ಇವತ್ತು ನರೇಂದ್ರ ಮೋದಿ 10 ವರ್ಷದಲ್ಲಿ ಒಂದೇ ಒಂದು ಸ್ಕ್ಯಾಮ್ ಆಗಿಲ್ಲ. ಈಗ ಹಿಂದಿನ UPA ಗೌರ್ಮೆಂಟ್ ಎಲ್ಲ ಇದ್ದಾಗ ಪ್ರತಿಯೊಂದರಲ್ಲೂ ಕೂಡ ಸ್ಕ್ಯಾಮು. ಪ್ರತಿಯೊಂದು ಅಂದರೆ ಇವತ್ತು ಒಂದು ಕಾಮನ್ವೆಲ್ತ್ ಇರ್ಬೋದು, 2G ಸ್ಕ್ಯಾಮ್ ಇರ್ಬೋದು, ಅವು ಎಷ್ಟು ಮಂತ್ರಿಗಳಿದ್ರು ಪ್ರತಿಯೊಬ್ಬರದ್ದು ಕೂಡ ಲೆಕ್ಕ ಹಾಕ್ಕೊಂಡು ಹೋದರೆ 100 ಹಗರಣಗಳಿದ್ದವ್ರದ್ದು. ಇವತ್ತು 10 ವರ್ಷದಲ್ಲಿ ಒಂದೇ ಒಂದು ಹಗರಣ ಈ ದೇಶದಲ್ಲಿ ಇಲ್ಲ, ಮಂತ್ರಿಮಂಡಲದಲ್ಲಿ ಇಲ್ಲ. ಇವತ್ತು ಏನು ಇಲ್ದೇ ಇವತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಕಾಣ್ತಾ ಇದೆ ದೇಶ. ದೇಶ ಸುರಕ್ಷಿತ ಇರಬೇಕು ಅಂದರೆ ಮತ್ತೆ ಇನ್ನೊಂದು ಸತಿ ನರೇಂದ್ರ ಮೋದಿ ಬರಬೇಕು. ಇಲ್ಲಿವರೆಗೂ ಭಾಳಷ್ಟು ಬದಲಾವಣೆ ಆಗಿದೆ ಅಂತಾರೆ ಮೋದಿ ಅವ್ರ ಮೇಲೆ. ಖಂಡಿತ ಆಗಿದೆ. ಇವತ್ತು 1 GB ಡಾಟಾ ಬಂದು 250 ರೂಪಾಯಿ ಇತ್ತು. ಇವತ್ತು 299 ರೂಪಾಯಿಗೆ ಹಾಕಿದ್ರೆ 56 GB ಡಾಟಾ ಬರುತ್ತೆ. ಅಲ್ಲಿಗೆ ಎಷ್ಟಾಗುತ್ತೋ ಒಂದು ತಿಂಗಳಿಗೆ ಪ್ರತಿಯೊಬ್ಬ ಮನುಷ್ಯ 15,000 ರೂಪಾಯಿ ಉಳಿತಾಯ ಆಗ್ತಾಯಿದೆ. ಒಂದು LED ಬಲ್ಬ್ ಬಂದು 450 ರೂಪಾಯಿ ಇತ್ತು. ಇವತ್ತು 50ರಿಂದ 75 ರೂಪಾಯಿಗೆ LED ಬಲ್ಬ್ ಸಿಕ್ಕುತ್ತೆ. ಅದಕ್ಕಿಂತ ಇನ್ನೇನು ಅಭಿವೃದ್ಧಿ ಆಗಬೇಕು? ಇಲ್ಲ ರೀ. ಈಗ ಹೆಂಗೆ ಅಂದರೆ ಈಗ ಹಿಂದೆ ಈಗ ನಮ್ಮ ಸ್ನೇಹಿತರೇನೆ ಇದೇ ಏರಿಯಾದಲ್ಲಿ 76ರಲ್ಲಿ 2,750 ರೂಪಾಯಿ ಸೈಟ್ ತಗೊಂಡವ್ರೆ. ಇವತ್ತು 3.5 ಕೋಟಿ ಸೈಟ್ ಹೋಗುತ್ತೆ. ಅಂದರೆ ಜನ್ರೇಷನ್ ಆಗ್ತಾ ಅಲ್ವಾ? ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತವ, ಹಾಗೆ ರೇಟ್ಗಳು ಜಾಸ್ತಿ ಆಗುತ್ತೆ. ಸರ್ಕಾರದ್ದು ಅಂತಂದರೆ ಅವರು ಒಂದೇ ಸತಿ ಬದಲಾವಣೆ ಮಾಡೋಕ್ಕಾಗಲ್ಲ. ಇನ್ನೊಂದು 5 ವರ್ಷ 10 ವರ್ಷ ಹೋಯ್ತು ಅಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲರೂ ಕೂಡ ಹಂಚ್ಬೇಕಲ್ವಾ ಸಮಾನತೆಯಾಗಿ. ಈಗ ಮೋದಿ ಅವರು 10 ವರ್ಷ ಆಡಳಿತ ಮಾಡಿದ್ದಾರೆ. ಈ ಬಾರಿ ಹೊಸಬ್ರಿಗೊಂದು ಅವಕಾಶ ಕೊಡೋಣ ಅಂದ್ಕೊಂಡಿದ್ರು. ಅಲ್ಲ, ಹೊಸಬ್ರು ಆಯಿತು. ಈಗ ಹೊಸಬ್ರು ಅಂದರೆ ಅವ್ರಿಗೆ ಫೈಟ್ ಮಾಡೋರು ಯಾರೂ ಇಲ್ವಲ್ಲ ಅಲ್ಲಿ. ಹಾಂ, ಮಮತಾ ಬ್ಯಾನರ್ಜಿ ಎಲ್ಲರೂ ಕೂಡ ಆ ಸ್ಟೇಟಲ್ಲಿ ಮಾತ್ರ. ಇಡೀ ಭಾರತ ಒಪ್ಪಿರೋದು ನರೇಂದ್ರ ಮೋದಿ ಅವ್ರನ್ನಷ್ಟೇ. ಇವತ್ತು ಹೆಂಗೆ ಅಂದರೆ ಈ ದೇಶ ಇವತ್ತು ಅನ್ನಕ್ಕೆ ಆಹಾಕಾರ ಪಡ್ತಾಯಿತ್ತು, ತುಂಬ ಕಷ್ಟ ಕಾಲದಲ್ಲಿತ್ತು. ಇವತ್ತು ಈಗ ಯೋಧ ಇವತ್ತೇನಾದರೂ ಒಂದು ತಲೆ ಕತ್ತಿಸ್ಕೊಂಡು ಹೋದರೆ ನಾವೇನಾದರೂ ಅವ್ರನ್ನ ಬಾಡಿ ತರಬೇಕು ಅಂದರೆ ವಿಶ್ವಸಂಸ್ಥೆಗೆ ಹೋಗ್ಬೇಕಾಯ್ತು ಇವತ್ತು ಅಲ್ವಾ? ವಿಶ್ವಸಂಸ್ಥೆ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕಾಯ್ತು. ಇವತ್ತು ಬೇರೆ ದೇಶದವರು ನಮ್ಮ ಹತ್ರ ಬಂದು ಕೇಳ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವಾಗ ಇರೋ ಸರ್ಕಾರ ಬೇರೆ ಇರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು, ಬೇರೆ ಯಾರೇ ಇರ್ಬೋದು. ಇವತ್ತು ಇರೋದು ನರೇಂದ್ರ ಮೋದಿ. ಬೇರೆ ದೇಶದವ್ರಿಗೆಲ್ಲ ಭಯ ಬಂದಿರೋದು ಏನಕ್ಕೆ ಅಂದರೆ ಈ ನರೇಂದ್ರ ಮೋದಿ ಇರೋ ಗಂಟೆ ನಾವೇನು ಆಟ ಆಡೋಕ್ಕಾಗಲ್ಲ. ಪ್ರತಿಯೊಂದು ದೇಶನೂ ಕೂಡ ಇವತ್ತು ನಮ್ಮ ಭಾರತ ಅಂದರೆ ಬೆಲೆ ಕೊಡ್ತಾರೆ. ಅವತ್ತು ಭಾರತ ಅಂದರೆ ಯಾರೂ ಕೂಡ ಅಷ್ಟು ನಮಗೆ ಪ್ರಾಮುಖ್ಯತೆಯೇ ಇರಲಿಲ್ಲ. ಯಾವುದೇ ಶೃಂಗಸಭೆ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ನರೇಂದ್ರ ಮೋದಿ ಮತ್ತೆ ಇನ್ನೂ ಒಂದು ಸತಲ್ಲ ಇನ್ನೂ ಒಂದು ಸತಿ ಅವ್ರು ಬರಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಬಂದರೆ ನಿಮ್ಮ ಪ್ರಕಾರ ಏನೆಲ್ಲ ಬದಲಾವಣೆ ಬಯಸ್ತಾರೆ ಭಾರತದಲ್ಲಿ? ಸರ್, ಈಗ 370 ಆರ್ಟಿಕಲ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಇಷ್ಟು ವರ್ಷ ಯಾರೂ ಮಾಡೋಕ್ಕಾಗಿರಲಿಲ್ಲ, ಅದನ್ನು ಮಾಡಿದ್ದಾರೆ. ರಾಮ ಮಂದಿರ ಕಟ್ಟಿದ್ದಾರೆ. 500 ವರ್ಷ ಗುಲಾಮಗಿರಿ ಪದ್ಧತಿಯಿಂದ ನಾವೆಲ್ಲ ಇದ್ವಿ. ಇವತ್ತು
ನಮ್ಮದು ಅನ್ನೋದು ಅದು ಒಂದೇ ಸಾಕ್ಷಿ. ಈಗ ಇಷ್ಟು ವರ್ಷ ಇವರೆಲ್ಲ ಬೇರೆ ಬೇರೆ ಎಲ್ಲ ಆಡಿದಾರಲ್ವ, ಯಾಕೆ ಇವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಇವತ್ತು? ನರೇಂದ್ರ ಮೋದಿನೇ ಬರಬೇಕಾಗಿತ್ತಾ? ಬೇರೆಯವ್ರು ಮಾಡ್ಬೋದೈತಲ್ವ? ಜಾತಿ ಓಲೈಕೆ ಯಾಕೆ ಮಾಡಬೇಕಾಯ್ತು ಇವರು? ಈಗ ನಮ್ಮ ದೇಶ ಇರೋದು ಏನಕ್ಕೆ? ಒಂದು ಹಿಂದೂ ರಾಷ್ಟ್ರ ಅಂತ ಇರೋದು ಇದು ಒಂದೇ. ಇದು ಬಿಟ್ಟರೆ ನೇಪಾಳ ಒಂದಿದೆ ಅಲ್ವಾ? ಈಗ ಇದು ನಾವು ಬೇರೆಯವರು ಅಂತಂದರೆ ಬೇರೆ ದೇಶಕ್ಕೆ ಹೋಗ್ಬೋದು, ನಾವು ಬೇರೆ ಕಡೆಗೆ ಎಲ್ಲೂ ಹೋಗೋಕ್ಕಾಗಲ್ಲ. ಹೋಯ್ತು ಅಂದರೆ ಇಲ್ಲಿಂದ 7 ಗಂಟೆ ಹೋಗ್ಬೋದು, ನಾವು ತಮಿಳ್ನಾಡಿಗೆ ಹೋಗ್ಬೋದು, ಅಲ್ಲಿಂದ ಅರಬ್ಬಿ ಸಮುದ್ರ ಅಲ್ಲೇ ನಗಿಬೇಕು ನಾವು. ಬೇರೆ ದೇಶಕ್ಕೆ ನಮ್ಮನ್ನ ಯಾರೂ ನಾವು ಹೋಗೋಕ್ಕೂ ಆಗಲ್ಲ, ಕೂಡೋದು ಇಲ್ಲ. ಅವ್ರನ್ನಾರ ಕೂಡ್ಕೋಬೋದು. ನಾವು ಇರೋದನ್ನ ಹೆಂಗೆ ಅಂದರೆ ಇಸ್ರೇಲ್ ಯಾವ ಥರ ಹೋರಾಟ ಮಾಡಿ ಆ ದೇಶ ಉಳಿಸ್ಕೊತಾ ಇದೆ, ಅದೇ ಥರ ಈ ದೇಶದಲ್ಲಿ ನಾವು ಕೂಡ ಫೈಟ್ ಮಾಡಿ ಉಳಿಸ್ಕೋಬೇಕು. ಇಲ್ಲ ಅಂದರೆ ನಾವು ಇಲ್ಲಿ ಅಲ್ಪಸಂಖ್ಯಾತರಾಗ್ತೀವಿ. ಬೇರೆಯವ್ರ ಬಗ್ಗೆ ನಾನು ದೂಷಣೆ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇವತ್ತು ಹೆಂಗೆ ಅಂದರೆ ಜಾತಿ ಓಲೈಕೆ ಜಾಸ್ತಿ ಆಗ್ತಾಯಿದೆ, ಅದು ಹೋಗಬೇಕು. ಎಲ್ಲರೂ ಸರಿ ಸಮಾನತೆ ನೋಡಬೇಕು. ದೇಶದ ಬಗ್ಗೆ ಒಂದು ಅಪಾರವಾದ ಕಾಳಜಿ ಇರಬೇಕು, ದೇಶಭಕ್ತಿ ಇರಬೇಕು. ಅಂಥವ್ರು ಮಾತ್ರ ಇವತ್ತು ಪ್ರಧಾನಮಂತ್ರಿ ಆಗಬೇಕು. ನಮ್ಮ ದೇಶದ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ದೇಶನೇ ನಮಗೆ ಸುರಕ್ಷತೆ ಇಲ್ಲ ಅಂತ ಹೇಳೋರನ್ನ ನಾವು ಪ್ರೈಮ್ ಮಿನಿಸ್ಟರ್ ಅಂತ ಹೆಂಗೆ ಒಪ್ಕೊಳ್ಳೋಕ್ಕಾಗುತ್ತೆ ಇವತ್ತು? ಈಗ ನಮ್ಮ ದೇಶ ಅಂತಂದರೆ ಬೇರೆಯವರು ಎಲ್ಲರೂ ಕೂಡ ಇವತ್ತು ಅಭಿಮಾನ ಪಡ್ತಾಯಿದ್ದಾರೆ. ಭಾರತದ ಥರ ನಾವು ಆಗಬೇಕಪ್ಪ ಅಂತ ಇಡೀ ವಿಶ್ವಸಂಸ್ಥೆಯನ್ನು ಹೊಗಳ್ತಾ ಇದೆ. ನಮ್ಮ ಭಾರತನೇ ಸರಿ ಇಲ್ಲ ಅಂತ ಅಲ್ಲಿ ಭಾಷಣ ಮಾಡೋರನ್ನ ನಾವು ಒಪ್ಕೊಳ್ಳೋಕ್ಕಾಗುತ್ತಾ? ಈ ಥರ ಮತ್ತೆ ನರೇಂದ್ರ ಮೋದಿನೇ ಬರಬೇಕು, ಒಳ್ಳೆ ಅಭಿವೃದ್ಧಿಗೋಸ್ಕರ. ನಮ್ಮ ಸ್ಟೇಟ್ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟು ಬಹುಮತದಿಂದ ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್. ಸೆಂಟ್ರಲ್ ವಿಷಯದಲ್ಲೂ ಅದೇ ಥರ ಏನಾದರೂ ಆಗ್ಬಿಡುತ್ತಾ ಈ ಬಾರಿ ಅಂತ? ಈಗ ಜನಗಳು ಏನು ನೋಡ್ತಾ ಇರೋದು, ದೇಶದ ಭದ್ರತೆ. ಗ್ಯಾರಂಟಿಗಳು ಯಾರೂ ಕೂಡ ಬಯಸಿರಲಿಲ್ಲ, ಇವರಷ್ಟು ಇವರೇ ಮಾಡ್ಕೊಂಡಿದ್ದರು ಇದು ಗ್ಯಾರಂಟಿಗಳೆಲ್ಲ. ಈಗ ಜನಗಳು ಫ್ರೀ ಬಿಡಿ, ನೀವು ಬಸ್ಸು ಕರೆಂಟು ಫ್ರೀ. ಈಗ ನಿಮ್ಮ ಮನೆಗೆ ಈಗ ನೀವು ಕೂಡ ಕರೆಂಟ್ ಬಿಲ್ ಕಟ್ತಾಯಿದ್ರಿ, ಮತ್ತು ಬಸ್ಸಲ್ಲಿ ಓಡಾಡ್ತಾಯಿದ್ರಿ, ಪ್ರತಿಯೊಂದು ಕೂಡ ಇದು ಮಾಡ್ತಾಯಿದ್ರಿ. ಹಂಗೆ ಅಂದ್ಬಿಟ್ಟು ಎಲ್ಲನೂ ಪುಕ್ಸಾಟೆ ಯಾರೂ ಬಯಸ್ತಿರಲಿಲ್ಲ. ಇವ್ರು ಬೇಕು ಅಂತ ರಾಜಕೀಯಕ್ಕೋಸ್ಕರ ಇದು ಮಾಡ್ಕೊಂಡಿದ್ದು. ಇವೆಲ್ಲ ಶಾಶ್ವತ ಅಲ್ಲ. ಯಾವತ್ತೂ ಇವತ್ತು ಈಗ ಉದ್ಯೋಗ ಸೃಷ್ಟಿ ಮಾಡಬೇಕು, ಜನಗಳಿಗೆ ದುಡ್ದು ತಿನ್ನುವಂಥದ್ದನ್ನ ಕಲಿಸ್ಕೊಡ್ಬೇಕು. ಅದು ಬಿಟ್ಬಿಟ್ಟು ನಾವು ಪುಕ್ಸಾಟಿ ಅಂದರೆ ಈಗಿರೋದನ್ನೆಲ್ಲ ನಾವು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಮುಂದಿನ ಒಂದು ಪೀಳಿಗೆಗೆ ನಾವು ಎಲ್ಲಿಗೆ ಹೋಗ್ಬೇಕು? ಇನ್ನೂ ಬಡಸ್ತಾನ ಆಗ್ಬಿಡ್ತದೆ. ಯಾಕೆಂದರೆ ಅಕ್ಕಪಕ್ಕ ದೇಶಗಳೆಲ್ಲ ನೋಡ್ತಾಯಿದ್ದೀವಿ ನಾವು. ಇವತ್ತು ಪಾಕಿಸ್ತಾನದಲ್ಲಿ 12,500 ರೂಪಾಯಿ ಆಗಿದೆ ಸಿಲಿಂಡ್ರು ಬಂದು, 500 ರೂಪಾಯಿ 1 kg ಅಕ್ಕಿ ಆಗಿದೆ ಅಲ್ವಾ? ಶ್ರೀಲಂಕಾ ಯಾವ ಥರ ಆಯಿತು? ಪುಕ್ಸಾಟೆ ಎಲ್ಲ ಕೊಟ್ಟು ದಿವಾಳಿ ಎದ್ದೋಯ್ತು. ಆ ಥರ ಆಗ್ಬಾರ್ದು ನಮಗೆ ಅಷ್ಟೇ. ಹಾಂ, ಉದ್ಯೋಗ ಜನಗಳಿಗೆ ದುಡಿಯೋಕ್ಕೆ ದುಡಿಮೆ ಕೊಡಬೇಕು. ಈಗ ನೀವು ದುಡಿತಾಯಿದ್ರೆ ನಿಮ್ಮ ತಂದೆ ತಾಯಿ ಸಾಕ್ತೀರಾ, ನಿಮ್ಮ ಮಕ್ಕಳು ಸಾಕ್ತೀರಾ. ನಿಮಗೆ ಪುಕ್ಸಾಟೆ ಕೊಡ್ತಾರೆ ಏನಂತೀರಾ? ಊಟ ಮಾಡ್ತೀರಾ, ಮನೆ ಕತ್ತೀರಾ. ನೀವು ದುಡಿಯೋಕ್ಕೆ ಹೋಗಲ್ಲ. ನೀವು ಕೆಲಸ ಮಾಡ್ತಾ ಇರೋದೇನು ಕೇಳಿ? ನಿಮ್ಮ ಹೆಂಡ್ತಿ ಮಕ್ಕಳು ನಿಮ್ಮ ತಂದೆ ತಾಯಿ ನೋಡ್ಕೋಬೇಕು ಅಂತ. ನಿಮ್ಗೆ ಉದ್ಯೋಗ ಇದ್ದರೆ ತಾನೇ ಸಂಪಾದನೆ ಆಗ್ತಾ ಇರೋದು, ಮತ್ತು ಎಲ್ಲ ಬೆಳವಣಿಗೆ ಆಗೋದು. ನೀವು ಸೋಂಬೇರಿ ಆಗಿಬಿಟ್ರೆ ಕಷ್ಟ. ಇನ್ನು ನಮ್ಮ ಕರ್ನಾಟಕದಿಂದ ಯಾರನ್ನು ದೇವೇಗೌಡರು ಬಿಟ್ಟರೆ ಇನ್ಯಾರಿಗೂ ಪ್ರಧಾನಮಂತ್ರಿ ಆಗೋ ಪ್ರಯತ್ನ ಮಾಡಿಲ್ಲ ಆ ಕೆಪಾಸಿಟಿ ಕರ್ನಾಟಕದಲ್ಲಿ ಯಾರು? ಅದು ಹೇಳೋಕ್ಕಾಗಲ್ಲ. ದೇವೇಗೌಡರು ಅಂದರೆ ನಮಗೆ ಕರ್ನಾಟಕದ ಒಂದು ಕಿರೀಟ ಅದು. ಯಾಕೆಂದರೆ ನಮ್ಮ ಸೌತಲ್ಲಿ PV ನರಸಿಂಹರಾವ್ ಬಿಟ್ಟರೆ ದೇವೇಗೌಡರೇ ಆಗಿದ್ದು 96ಅಲ್ಲಿ. ಆದರೆ ಅಂದರೆ ಯಾರೂ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಆದರೂ ಆಗ್ಬೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಕಷ್ಟ. ನರೇಂದ್ರ ಮೋದಿನೇ ಬೆಟರು. ಅದು ಬಿಟ್ಟರೆ ಇನ್ಯಾರ ಕೈಲೂ ಆಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ನರೇಂದ್ರ ಮೋದಿ ಬಿಟ್ಟರೆ ಆದಿತ್ಯ ಯೋಗಿ ಬರ್ಬೋದು, ಇಲ್ಲ ಜೈಶಂಕರ್ ಬರ್ಬೋದು. ಅಂದರೆ ನರೇಂದ್ರ ಮೋದಿ ಈಗ ವಾಜಪೇಯಿ ಇದ್ದಾಗಲೂ ಕೂಡ ಅದೇ ಹೇಳ್ತಿದ್ರು. ವಾಜಪೇಯಿ ಹೋದರೆ ಅಡ್ವಾಣಿ ಹೋಗ್ಬಿಟ್ರೆ ಇನ್ಯಾರಿದ್ದಾರೆ ಅಂತ. ಈಗ ಅಡ್ವಾಣಿ ಹೋದರು, ನರೇಂದ್ರ ಮೋದಿ ಬಂದರು ಸಡನ್ನಾಗಿ. ಈಗ ಅದೇ ಥರ ಪಾರ್ಟಿನಲ್ಲಿ ನರೇಂದ್ರ ಮೋದಿ ಅಂತರೂ ಇನ್ನೂ 106 ಜನ ಇರ್ತಾರೆ, ಗೊತ್ತಾಗಲ್ಲ ಅದು. ಆಯ್ಕೆ ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಥರ ಆಯ್ಕೆ ಮಾಡೋ ಇದಿಲ್ಲ ಅವ್ರು ಬಿಟ್ಟರೆ. ಅವ್ರು ಏನಾದ್ರು ಇಲ್ಲ ಅಂತ ಅಂದಾಗ ಬೇಕಾದ್ರೆ ಅವ್ರು ಇರ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ 100% ನರೇಂದ್ರ ಮೋದಿನೇ. ಖಂಡಿತ ಬರ್ತಾರೆ. ಖಂಡಿತ ಅಂದರೆ ಯಾರೂ ಅಲ್ಲಿ ಆಪೋಸಿಷನ್ನೇ ಇಲ್ವಲ್ಲ.
ಎಲ್ಲರೂ ಸೇರಿದ್ರು ಕೂಡವ 100 ಸೀಟ್ ಗೆಲ್ಲಲ್ಲ. 543 272 ಸೀಟ್ ಬೇಕು. 100 ಸೀಟು ಗೆಲ್ಲಲ್ಲ ಇವರು. ಹೆಂಗೆ ಅಧಿಕಾರ ಮಾಡ್ತಾರೆ ಇವರು? ಹಾಂ, ಖಂಡಿತ 100ಕ್ಕೆ 100 ಭಾಗ ನರೇಂದ್ರ ಮೋದಿ ಅವರೇ. ಹಾಂ, ಅದು ಬಿಟ್ಟು ಇನ್ಯಾರು ಅಲ್ಲಿ ಆಫೀಸನ್ನೇ ಲೀಡ್ರುಗಳೇ ಇಲ್ವಲ್ಲ ಅಲ್ಲಿ. ಹಾಂ, ಇಲ್ಲಿ ಒಂದು 28 ಸೀಟಲ್ಲಿ ಸರ್ಕಾರ 136 ಗೆದ್ದಿರ್ಬೋದು ಇವತ್ತು ಕಾಂಗ್ರೆಸ್ಸು. ಅಂದರೆ ಸತಿ ಬಿ ಜೆ ಪಿದು ಒಂದು ಸ್ವಲ್ಪ ದೂರಾಡಳಿತ ಇತ್ತು, ಆ ಥರ ಗೆದ್ದಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತು ಎಂ ಪಿದೇ ಬೇರೆ, ಎಮ್ ಎಲ್ ಎದೇ ಬೇರೆ. ಈಗ 9 ತಿಂಗಳಿಗೇ ಜನಗಳು ಗೊತ್ತಾಗ್ಬಿಟ್ಟಿದೆ ಇವತ್ತು ಯಾರಿಗೋಸ್ಕರ ಇವತ್ತು ಕರ್ನಾಟಕದಲ್ಲಿ ಓಲೈಕೆ ಮಾಡ್ತವ್ರೆ, ಹಿಂದೂಗಳು ಮುಸ್ಲಿಮ್ಸು ಅಂತ ಹೆಂಗೆ ಎತ್ಕೊಡ್ತಾ ಇದ್ದಾರೆ, ಅದೆಲ್ಲ ಜನಗಳಿಗೆ ಅರಿವು ಆಗಿದೆ. ಈಗ ಫ್ರೀ ಸ್ಕೀಮ್ ಯಾಕೆ ಬಿಟ್ರು, ಮಕ್ಳುಗಳಿಗೆಲ್ಲ ಅನಾನುಕೂಲ ಆಗಿದೆ ಬಸ್ಗಳಲ್ಲೆಲ್ಲವ. ಆ ಥರದಲ್ಲೆಲ್ಲ ಜನಗಳು ಬುದ್ಧಿವಂತರಿದ್ದಾರೆ. ಅದರಲ್ಲೂ ಈಗ ಎಂ ಪಿ ಅಂತೂ 28ಕ್ಕೆ 28 ಗೆಲ್ಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಈಗ MP ಎಲೆಕ್ಷನಲ್ಲಿ BJP ಮತ್ತು JDS ಮೈತ್ರಿ ಆಗ್ತಿದ್ದಾರೆ. ಇದರಿಂದ ಯಾರಿಗೆ ಲಾಭ ಜಾಸ್ತಿ ಆಗ್ಬೋದು? BJPಗೆ ಆಗ್ಬೋದು? BJPಗೆ ಆಗುತ್ತೆ. BJP JDS ಎರಡು ಒಟ್ಟಾಗಿರಿಂದವ. ಈಗ ನಾವು ಹಳೆ ಮೈಸೂರು ಪ್ರಾಂತ್ಯ, ಹಳೆ ಮೈಸೂರಿನಲ್ಲಿ ಏನಾಗುತ್ತೆ ಅಂದರೆ JDS BJP ಹೊಂದಾಣಿಕೆ ಆದರೆ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಸು JDS ಆದರೆ ಒಗ್ಗಟ್ಟಾಗಿ ಕೆಲಸ ಮಾಡಲ್ಲ. ಯಾಕಂದರೆ ಒಂದು ಊರಿನಲ್ಲಿ ಕಾಂಗ್ರೆಸ್ಸು JDS ಅಂತ ಹೊಡೆದಾಡಿರ್ತಾರೆ. ಆವಾಗ ಅವ್ರದ್ದು ಈಗ ನಮ್ಮ ಮಂಡ್ಯನ ತಗೊಳ್ಳಿ, ಸತಿ JDS ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಆಯಿತು, ಅಲ್ಲಿ ಸುಮಲತಾರು ಗೆದ್ದರು. ಏನಕ್ಕೆ ಅವ್ರು ಹೊಂದಾಣಿಕೆ ಬರಲ್ಲ, ಮೇಲ್ಮಟ್ಟದಲ್ಲಿ ಲೀಡ್ರುಗಳು ಹೊಂದಾಣಿಕೆ ಮಾಡ್ಕೋತಾರೆ ಅಷ್ಟೇ. ಆ ಥರ ಅಂದರೆ BJPಗೂ JDSಗೂ ಹೊಂದಾಣಿಕೆ ಬರುತ್ತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ. ಇಬ್ಬರಿಗೂ ಅನುಕೂಲ ಆಗುತ್ತೆ, JDSಗೂ ಅನುಕೂಲ ಮತ್ತು BJPಗೂ ಕೂಡ ಅನುಕೂಲನೇ. ಕೆಲಸ ಮಾಡಿ ಒಳ್ಳೆ ರಿಸಲ್ಟ್ ತಂದುಕೊಡ್ತಾರೆ. ಖಂಡಿತ ಇಬ್ಬರು ಹೊಂದಾಣಿಕೆ ಆಗಿರಿಂದನೇ ಇವತ್ತು ಇನ್ನೂ ಒಂದು ಸೀಟು ಜಾಸ್ತಿ, 2 ಸೀಟ್ ಜಾಸ್ತಿನೇ ಗೆಲ್ಬೋದು. ಆ ಥರದಲ್ಲಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.